ಬಲಶಾಲಿಯಾದ ನನ್ನ ಪುತ್ರ ಮೇಘನಾದನಿಗೆ ಸೋತೆಯಲ್ಲ. ರಾವಣ, ನಿನ್ನ ಈ ಪುತ್ರ ಮೇಘನಾದನಿಗೆ ನಾನು ಸೋಲುವವನಲ್ಲ. ನಿನ್ನನ್ನು ನೋಡಬೇಕೆಂದು ಮತ್ತು ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಬೇಕೆಂದು ನಾನು ಬಂಧಿತನಾದನೇ ಹೊರತು ಈ ನಿನ್ನ ಪುತ್ರನ ಪರಾಕ್ರಮಕ್ಕಲ್ಲ. ಆ ನರಮಾರವ ನನ್ನನ್ನೇನು ಮಾಡಬಲ್ಲ? ರಾವಣ, ನನ್ನ ಮಾತನ್ನು ಕೇಳು. ಶ್ರೀರಾಮನಿಗೆ ಅಂಥ ಘೋರವಾದ ಅಪರಾಧ ಮಾಡಿದ ಮೇಲೆ ನೀನು ಸುಖದಿಂದ ಜೀವಿಸಲು ಸಾಧ್ಯವೇ ಇಲ್ಲ. ಮುಂದೆ ರಣಕಹಳ ಮೊಳಗಿದರೆ ನಿನ್ನ ಅಂತ್ಯ ಎಂಬುದನ್ನು ನೆನಪಿಸುತ್ತಿದ್ದೇನೆ. ಹಲವು ಅಪರಾಧಗಳನ್ನು ಮಾಡಿರುವ ಈ ಕಪ್ಪಿಗೆ ಘೋರ ಶಿಕ್ಷೆಯನ್ನು ವಿಧಿಸಬೇಕು. ಭಲೆ, ಸರಿಯಾಗಿ ಹೇಳಿದೆ ಪುತ್ರ. ಪಾಪಿಗಳನ್ನು ವಧಿಸುವುದೇ ಧರ್ಮ. ಈ ಕಪಿಯನ್ನು ಕೊಲ್ಲುವುದು ನ್ಯಾಯವಾಗಿಯೇ ಇದೆ. ಬೇಡ ಲಂಕೇಶ್ವರ, ಬೇಡ. ಆತುರದ ನಿರ್ಧಾರ ಕೈಗೊಳ್ಳಬೇಡ. ಈ ನಿನ್ನ ಪುತ್ರನ ಮಾತಿಗೆ ಮರುಳಾಗಬೇಡ. ಯುದ್ಧ ಮಾಡುತ್ತಲೇ ಈ ವಾನರನ್ನು ಕೊಂದಿದ್ದರೆ ಇವನ ಪರಾಕ್ರಮವನ್ನು ಶ್ಲಾಘಿಸಬಹುದಾಗಿತ್ತು. ಹಾಗೆ ನೋಡಿದರೆ ಬ್ರಹ್ಮಾಸ್ತ್ರದ ಬಂಧನದಿಂದಲೂ ಈ ವಾನರ ವೀರನನ್ನು ಇಂದ್ರಜಿತ್ ಇಲ್ಲಿಗೆ ಕರೆತರಲಿಲ್ಲ. ಈ ಹನುಮಂತನೇ ಸ್ವತಃ ಬಂಧನದ ನಾಟಕವಾಡಿ ಇಲ್ಲಿಗೆ ಆಗಮಿಸಿದ್ದಾನೆ. ಭಲೆ ಭಲೆ ವಿಭೀಷಣ, ನಿನ್ನ ಈ ಧರ್ಮದ ನಡವಳಿಕೆ ಶ್ರೀರಾಮನಿಗೆ ಬಹಳ ಪ್ರಿಯವಾಗುತ್ತದೆ. ಲಂಕೇಶ್ವರ, ಈ ನಿನ್ನ ಕೋಪವನ್ನು ಬಿಡು, ಪ್ರಸನ್ನನಾಗು. ತನ್ನ ಒಡೆಯನ ಸಂದೇಶವನ್ನು ತಲುಪಿಸಲು ಬಂದ ಯಾವ ದೂತನನ್ನು ಯಾರು ಯಾವ ಕಾರಣಕ್ಕೂ ಕೊಲ್ಲಬಾರದು ಎಂದು ಸತ್ಪುರುಷರು ಹೇಳುತ್ತಾರೆ. ಹಾಗಾದರೆ ಮತ್ತೇನು ಮಾಡಬೇಕು? ಇವನು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಬಿಡಬೇಕೇ? ವಧಿಸುವ ಶಿಕ್ಷೆಯನ್ನು ಬಿಟ್ಟು ವಿಧಿಸಬಹುದಾದ ಹಲವು ಶಿಕ್ಷೆಗಳಿವೆ. ಅವುಗಳ ಬಗ್ಗೆ ಯೋಚಿಸಬಹುದು. ರಾಕ್ಷಸ ರಾಜನಾದ ರಾವಣೇಶ್ವರ ರಾಜನೀತಿಯನ್ನು ಮೀರಿದನೆಂದು ಲೋಕ ಆಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಡ. ಹಾಗೆಯೇ ಆಗಲಿ. ರಾಜನೀತಿಯನ್ನು ಮೀರುವುದು ನನಗೂ ಇಷ್ಟವಿಲ್ಲ. ಆದರೆ ಈ ಕಪಿಯನ್ನು ಹಾಗೆ ಬಿಡುವುದಕ್ಕೆ ನನ್ನ ಸಮ್ಮತಿ ಇಲ್ಲ. ಯೋತವದೇ ನಿಂದ್ಯವೆಂದು ನಾನು ಒಪ್ಪುತ್ತೇನೆ. ಈ ಕಪಿಗೆ ತಕ್ಕ ಶಿಕ್ಷೆಯನ್ನೇ ನೀಡುತ್ತೇನೆ. ಕಪಿಗಳಿಗೆ ಬಾಲವೇ ಭೂಷಣ. ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಬಾಲ ಸುಟ್ಟುಕೊಂಡ ಈ ಕಪಿಯನ್ನು ಲಂಕೆಯ ಜನರು ನೋಡಿ ಆನಂದಿಸಲಿ. ಇವನನ್ನು ಎಳೆದೊಯ್ದು ಬಾಲಕ್ಕೆ ಬೆಂಕಿ ಹಚ್ಚಿದ ನಂತರ ನಗರದ ಎಲ್ಲೆಡೆ ಕರೆದೊಯ್ಯಿರಿ. ಏನಾಯ್ತು ತ್ರಿಜಟೆ? ನಾನು ಕಂಡ ಕನಸು ನನಸಾಗಲು ಆರಂಭವಾಗಿದೆ. ಕಪಿಯೊಂದು ನಿನ್ನೊಡನೆ ಮಾತನಾಡಿತು ಎಂದೇ ಅಲ್ಲ, ಆ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ದಗದಗನೆ ಉರಿಯುತ್ತಿದೆ. ರಾಕ್ಷಸರು ಆ ಕಪಿಯನ್ನು ಲಂಕಾನಗರದಲ್ಲಿ ಸುತ್ತಾಡಿಸುತ್ತಿದ್ದಾರೆ. ಅಯ್ಯೋ, ಹೌದೇ? ಹೌದು, ಅದು ರಾವಣ ತಾನೇ ನೀಡಿದ ಶಿಕ್ಷೆಯಂತೆ. ನನ್ನ ಸ್ವಾಮಿಯ ಸಂದೇಶವನ್ನು ತಿಳಿಸಲು ಸಾಗರವನ್ನು ದಾಟಿ ಬಂದ ಹನುಮಂತನಿಗೆ ಇಂಥ ಹಿಂಸೆಯೇ?
ಯಜ್ಞೇಶ್ವರ, ನಾನು ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಪುರುಷೋತ್ತಮನಾದ ನನ್ನ ಪತಿಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ, ನನ್ನ ಪಾಲಿನ ಭಾಗ್ಯವೇನಾದರೂ ಇದ್ದರೆ ಹನುಮಂತನನ್ನು ನಿನ್ನ ಬೆಂಕಿಯು ಸುಡದಿರಲಿ. ಧರ್ಮಾತ್ಮನಾದ ಶ್ರೀರಾಮ, ನಾನು ಸದಾಚಾರ ಸಂಪನ್ನಳೆಂದು ತಿಳಿದಿದ್ದರೆ ನೀನು ಹನುಮಂತನಿಗೆ ಶೀತಲನಾಗು. ಅವನನ್ನು ಸುಡಬೇಡ. ನನ್ನ ಬಾಲದ ತುದಿಯೇನೋ ಧಗಧಗನೆ ಉರಿಯುತ್ತಿದೆ, ಆದರೆ ಅದು ನನ್ನನ್ನು ಸುಡುತ್ತಿಲ್ಲ. ಸ್ವಲ್ಪವೂ ನೋವಾಗುತ್ತಿಲ್ಲ. ಬಾಲದ ತುದಿಯಲ್ಲಿ ಮಂಜುಗಡ್ಡೆಯನ್ನಿಟ್ಟಿರುವಂತೆ ತಣ್ಣಗಿದೆ. ಅಥವಾ ಶ್ರೀರಾಮನ ಪ್ರಭಾವದಿಂದ ಈ ಬೆಂಕಿ ಕೂಡ ನನ್ನ ಪಾಲಿಗೆ ಶೀತಲವಾಗಿ ಪರಿಣಮಿಸಿರಬಹುದು. ನಾನು ಸಮುದ್ರವನ್ನು ಹಾರಿ ಬರುವಾಗ ಸಮುದ್ರದಿಂದ ಪರ್ವತವು ಮೇಲೆದ್ದು ಬಂದ ಅಚ್ಚರಿಯನ್ನು ನೋಡಿದೆನಲ್ಲವೇ? ನೀನು 100 ಯೋಜನ ಸಮುದ್ರವನ್ನು ದಾಟುವ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವೆ. ನೀನು ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇದು ಸಮುದ್ರ ರಾಜನ ಅಭಿಲಾಷೆಯಾಗಿದೆ. ಇದು ಸಮುದ್ರ ರಾಜನ ಅಭಿಲಾಷೆಯೇ? ಹೌದು ವಾನರವೀರ. ಏಕೆಂದರೆ ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಸಗರನಿಂದಲೇ ಸಮುದ್ರ ರಾಜ ಅಭಿವೃದ್ಧಿ ಹೊಂದಿದ್ದಾನೆ. ರಘುಕುಲದವರೇ ಅವನ ಅಸ್ತಿತ್ವಕ್ಕೆ ಕಾರಣರು. ಹೌದೇನು? ಸಮುದ್ರ ರಾಜನಿಗೂ ಮೈನಾಕನಿಗೂ ಶ್ರೀರಾಮನ ವಿಷಯದಲ್ಲಿ ಅಷ್ಟೊಂದು ಪ್ರೀತಿ ಗೌರವಗಳಿರುವಾಗ ಅಗ್ನಿದೇವನಿಗೂ ಇರಬಹುದಲ್ಲವೇ? ಯಜ್ಞೇಶ್ವರ, ನಾನು ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನಿನ್ನ ಬೆಂಕಿ ಅವನನ್ನು ಸುಡದಿರಲಿ. ಬಹುಶಃ ಸೀತಾದೇವಿಯ ದಯಾಪರತೆಯಿಂದಲೂ ಶ್ರೀರಾಮನ ಕೃಪೆಯಿಂದಲೂ ಅಗ್ನಿಗೂ ನನ್ನ ತಂದೆ ವಾಯುದೇವನಿಗೂ ಇರುವ ಸ್ನೇಹದಿಂದಲೂ ಬೆಂಕಿ ನನ್ನನ್ನು ಸುಡುತ್ತಿಲ್ಲ. ಹೌದು, ಅದೇ ನಿಜ. ಇರಲಿ, ಯಾವ ಲಂಕೆಯ ಒಡೆಯನ ಆಜ್ಞೆಯಂತೆ ಈ ಬೆಂಕಿಯನ್ನು ಹೊತ್ತಿಸಿದರೋ ಆ ಲಂಕೆಯನ್ನೇ ಈ ಬೆಂಕಿಯಿಂದ ಸುಡುತ್ತೇನೆ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ರಾವಣನ ಲಂಕಾನ ಗರ್ವ ಮಾಡಿದನು ನಾಶ. ರಾವಣನ ಲಂಕಾನ ಗರ್ವ ಮಾಡಿದನು ನಾಶ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕಪಿವರನ ಬಲಕ್ಕೆ ಸಾಟಿಯುಂಟೆ, ಲಂಕೆಯ ಸುದ್ದಿಹ ಜ್ವಾಲೆಯ ತಡೆಬರುಂಟೆ. ಕಪಿವರನ ಬಲಕ್ಕೆ ಸಾಟಿಯುಂಟೆ, ಲಂಕೆಯ ಸುದ್ದಿಹ ಜ್ವಾಲೆಯ ತಡೆಬರುಂಟೆ. ಭವನ ಭವನಗಳ ನುಗ್ಗಿದನು, ಎಲ್ಲೆಡೆ ಬೆಂಕಿಯ ಹಚ್ಚಿದನು. ಶಂಕೆಯಿಲ್ಲದೆ ಲಂಕಾ ನಗರವ ಸುತ್ತಿದನು. ಭವನ ಭವನಗಳ ನುಗ್ಗಿದನು, ಎಲ್ಲೆಡೆ ಬೆಂಕಿಯ ಹಚ್ಚಿದನು. ಶಂಕೆಯಿಲ್ಲದೆ ಲಂಕಾ ನಗರವ ಸುತ್ತಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಹನುಮನ ಬಾಲಕ್ಕೆ ಬೆಂಕಿಯ ಹಚ್ಚಿದರು ಪಾಪ, ಕೆರಳಿದ ಮಾರುತಿ ಕೋಪವೇ ಲಂಕೆಗೆ ತಾಪ. ಹನುಮನ ಬಾಲಕ್ಕೆ ಬೆಂಕಿಯ ಹಚ್ಚಿದರು ಪಾಪ, ಕೆರಳಿದ ಮಾರುತಿ ಕೋಪವೇ ಲಂಕೆಗೆ ತಾಪ.
ಅಶೋಕವನ ಧ್ವಂಸದಿ ಆರಂಭವಾಯಿತು ರಾವಣನ ವೈಭವದ ಅಂತ್ಯಕಾಲ. ಅಶೋಕವನ ಧ್ವಂಸದಿ ಆರಂಭವಾಯಿತು ರಾವಣನ ವೈಭವದ ಅಂತ್ಯಕಾಲ. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಕೆರಳಿದನು ಹನುಮ ಕೆರಳಿದನು, ಕಲಿಸಿದನು ಪಾಠ ಕಲಿಸಿದನು. ಎಂಥ ಚಾತುರ್ಯ ಕೆಲಸ ಮಾಡಿಬಿಟ್ಟೆ. ಇದಕ್ಕೆ ಅಲ್ಲವೇ ಕಪಿ ಚಾಪಲ್ಯ ಎಂದು ಹೇಳುವುದು. ನಾನು ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾನಗರವೇ ಸುಟ್ಟು ಹೋಗಿದೆ. ಒಂದು ವೇಳೆ ಈ ಬೆಂಕಿಯಲ್ಲಿ ಸೀತಾದೇವಿಯು ಸುಟ್ಟು ಹೋಗಿದ್ದರೆ ಇನ್ನೇನು ಗತಿ? ಹಾಗೇನಾದರೂ ಆಗಿದ್ದರೆ ನಾನೇ ನನ್ನ ಕೈಯಾರೆ ರಾಮ ಕಾರ್ಯವನ್ನು ಹಾಳು ಮಾಡಿದಂತಾಗುತ್ತದೆ. ಅವರು ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರೆಂಬ ರೋಷಾವೇಶದಿಂದ ವಿವೇಕವನ್ನು ಕಳೆದುಕೊಂಡು ಮಹಾ ಅನರ್ಥವನ್ನೇ ಮಾಡಿಬಿಟ್ಟೆ. ಆ ಕ್ಷಣದಲ್ಲಿ ಸೀತಾದೇವಿಯನ್ನು ರಕ್ಷಿಸಬೇಕೆಂಬ ಆಲೋಚನೆಯನ್ನೇ ಮಾಡಲಿಲ್ಲವಲ್ಲ. ನಾನೇಕೆ ಆತುರದಿಂದ ವರ್ತಿಸಿದೆ? ಸೀತಾದೇವಿಯನ್ನು ಸಂದರ್ಶಿಸಿದ ಶುಭ ವಾರ್ತೆಯನ್ನು ಹಿಂದಿರುಗಿ ಹೋಗಿ ಶ್ರೀರಾಮನಿಗೆ ತಿಳಿಸುವುದಷ್ಟೇ ಉಳಿದಿತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ಆಗಿ ಹೋಯಿತು. ಇಡೀ ಲಂಕಾ ನಗರವೇ ಹೊತ್ತಿ ಉರಿಯುವಾಗ ಸೀತಾದೇವಿಗೆ ಹಾನಿಯಾಗಿದ್ದರೆ ಏನು ಮಾಡುವುದು? ಅಯ್ಯೋ ಅಯ್ಯೋ, ಎಂತಹ ಪಾಪಿ ನಾನು! ಏನು ಮಾಡಲಿ ಏನು ಮಾಡಲಿ? ಸೀತಾದೇವಿಯ ಸಾವಿಗೆ ಕಾರಣನಾದ ನಾನು ಅದೇ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿ ಹೋಗಲೇ? ಸಮುದ್ರದಲ್ಲಿ ಮುಳುಗಿ ಹೋಗಲೇ? ನನ್ನ ಈ ಪಾಪಿ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಎಸೆಯಲೇ? ಅಥವಾ ಒಂದು ವೇಳೆ ಸೀತಾದೇವಿಯು ತನ್ನ ಅಪರಿಮಿತವಾದ ತೇಜಸ್ಸಿನಿಂದ ತನ್ನನ್ನು ತಾನು ರಕ್ಷಿಸಿಕೊಂಡಿರಬಹುದೇ? ಏಕೆ ಸಾಧ್ಯವಿಲ್ಲ? ಹೌದು, ಸೀತಾದೇವಿ ನಾಶವಾಗಲು ಸಾಧ್ಯವಿಲ್ಲ. ಅಗ್ನಿ ಸಮಾನಳಾದ ಸೀತಾದೇವಿಯನ್ನು ಇನ್ನೊಂದು ಬೆಂಕಿ ಮುಟ್ಟಲು ಹೇಗೆ ಸಾಧ್ಯ? ಪತಿಭಕ್ತಿ ಸತ್ಯನಿಷ್ಠೆಯ ತಪಸ್ವಿಯಂತಿರುವ ಸೀತಾದೇವಿಯನ್ನು ಎಂದಿಗೂ ಬೆಂಕಿ ಸುಡಲಾರದು, ಸುಡಬಾರದು. ಆಶ್ಚರ್ಯ, ಅತ್ಯಾಶ್ಚರ್ಯ! ಇಡೀ ಲಂಕಾ ನಗರವನ್ನೇ ಬೆಂಕಿಗೆ ಆಹುತಿ ಮಾಡಿ ಹನುಮಂತ ಘೋರ ಕಾರ್ಯವನ್ನು ಮಾಡಿದ್ದಾನೆ. ಆದರೆ ಅಶೋಕವನದಲ್ಲಿರುವ ಸೀತಾದೇವಿಯು ಸುಡಲಿಲ್ಲ ಎಂಬುದೇ ವಿಸ್ಮಯವಾಗಿದೆ. ಈ ಅದ್ಭುತಕ್ಕೆ ಸೀತಾದೇವಿಯ ಮಹಿಮೆ ಕಾರಣ. ಆ ಪತಿವ್ರತ ಶಿರೋಮಣಿಗೆ ನಮೋ ನಮಃ. ಅಬ್ಬಾ, ಈಗ ಸಮಾಧಾನವಾಯಿತು. ದೇವತೆಗಳ ಮಾತು ಸುಳ್ಳಾಗಲು ಹೇಗೆ ಸಾಧ್ಯ? ನನ್ನಿಂದ ಪಾಪ ಕಾರ್ಯವಾಯಿತೆಂಬ ಭಯ ನಿವಾರಣೆಯಾಯಿತು. ಸುರಕ್ಷಿತವಾಗಿರುವ ಸೀತಾದೇವಿಯನ್ನು ನಾನು ಈಗಲೇ ಕಾಣಬೇಕು. ಹೌದು, ಈಗಲೇ.
ಮಾತೆ, ನಾನು ಆವೇಶವಶನಾಗಿ ಅವರೇ ಹಚ್ಚಿದ ಬೆಂಕಿಯಿಂದ ಲಂಕೆಯನ್ನೆಲ್ಲ ಸುಟ್ಟು ಬಿಟ್ಟೆ. ಆ ಬೆಂಕಿಯಿಂದ ನಿಮಗೇನೋ ಕೇಡಾಗಿದೆ ಎಂದು ಭಯಭೀತಿಯಿಂದ ನಡುಗಿಬಿಟ್ಟೆ. ಅಷ್ಟರಲ್ಲಿ ಆಕಾಶದಲ್ಲಿ ದೇವತೆಗಳು ನೀವು ಸುರಕ್ಷಿತವಾಗಿರುವುದನ್ನು ಮಾತನಾಡಿಕೊಂಡರು. ನನಗೆ ಹೋದ ಜೀವ ಮರಳಿ ಬಂದಂತಾಯಿತು. ನಿಮ್ಮನ್ನು ನೋಡಲು ಧಾವಿಸಿ ಬಂದೆ. ಶ್ರೀರಾಮನ ಕೃಪೆಯಿಂದ ನಿಮಗೇನೂ ಆಗಲಿಲ್ಲವಲ್ಲ? ಆ ಬೆಂಕಿ ನಿಮ್ಮನ್ನು ಸುಡಲಿಲ್ಲವಲ್ಲ? ಬದುಕಿದೆ ಮಾತೆ, ನಾನು ಬದುಕಿಕೊಂಡೆ. ಮಾರುತಿ, ಬಿಡು, ಅಂಥ ಚಿಂತೆಯನ್ನು ಬಿಟ್ಟು ಬಿಡು. ನನ್ನ ಸ್ವಾಮಿಯ ಕಾರ್ಯದಲ್ಲಿ ತಲ್ಲೀನನಾಗಿರುವ ನಿನಗೂ, ಸದಾ ರಾಮ ಧ್ಯಾನದಲ್ಲಿ ಮುಳುಗಿರುವ ನನಗೂ ಅಗ್ನಿದೇವ ಸಹಾಯ ಮಾಡುತ್ತಾನೆ ಹೊರತು ಕೇಡು ಮಾಡುವುದಿಲ್ಲ. ನಿಮ್ಮ ಮಾತು ಸತ್ಯ ತಾಯಿ. ಆ ಮಹಿಮೆಯಿಂದಲೇ ನನ್ನ ಬಾಲವೂ ಕೂಡ ಸುಡಲಿಲ್ಲ. ಇದು ಶ್ರೀರಾಮ ಮತ್ತು ಸೀತಾದೇವಿಗೆ ಅಗ್ನಿದೇವನು ತೋರುತ್ತಿರುವ ಸ್ನೇಹ ಎಂದು ಆಗಲೇ ಅಂದುಕೊಂಡೆ. ಮಾರುತಿ, ರಾವಣನ ಸೇವಕರಿಂದ ಕಿರುಕುಳ ಅನುಭವಿಸಿ ಲಂಕಾ ದಹನ ಮಾಡಿ ನೀನು ಬಳಲಿರುತ್ತೀಯ. ಯಾವುದಾದರೂ ಸುರಕ್ಷಿತ ಸ್ಥಳದಲ್ಲಿ ಈ ದಿನ ವಿಶ್ರಾಂತಿ ಪಡೆದು ನಾಳೆ ಪ್ರಯಾಣ ಮಾಡು. ನಿನ್ನ ಸಾನ್ನಿಧ್ಯದಿಂದ ಮುಹೂರ್ತ ಕಾಲವಾದರೂ ನನ್ನ ಅಪಾರವಾದ ದುಃಖ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ. ನನಗೆ ವಿಶ್ರಾಂತಿಯ ಅಗತ್ಯವಿಲ್ಲ ತಾಯಿ. ಅಲ್ಲದೆ ಈಗಾಗಲೇ ಬಹಳ ತಡವಾಗಿದೆ. ನನಗಾಗಿ ಸಾಗರ ತೀರದಲ್ಲಿ ಕಾಯುತ್ತಿರುವ ಜಾಂಬವಂತ ಅಂಗದಾದಿ ವಾನರರನ್ನು ನಾನು ಕಾಣಬೇಕು. ಅಲ್ಲಿಂದ ಶೀಘ್ರವಾಗಿ ಹೊರಟು ಶ್ರೀರಾಮನಿಗೆ ಇಲ್ಲಿಯ ವಿಷಯವನ್ನು ತಿಳಿಸಿ ನೀವಿತ್ತ ಚೂಡಾಮಣಿಯನ್ನು ನೀಡಬೇಕಾಗಿದೆ. ಆದ್ದರಿಂದ ನಾನು ಹೊರಡುತ್ತೇನೆ ತಾಯಿ. ದಯಮಾಡಿ ಅನುಮತಿ ನೀಡಿ. ಹಾಗೇ ಆಗಲಿ ಮಾರುತಿ. ಇನ್ನು ನಾನು ನಿನ್ನನ್ನು ತಡೆಯುವುದಿಲ್ಲ. ಆದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಕೇಳಬೇಕು. ವಾನರ ಸೈನ್ಯ ವಿಸ್ತಾರವಾದ ಸಾಗರವನ್ನು ದಾಟಿ ಬರಲು ಯಾವ ಮಾರ್ಗವಿದೆ? ತಾಯಿ, ನನ್ನ ರಾಜನಾದ ಮಹಾವೀರ ಸುಗ್ರೀವ ಕಪಿ ಕರಡಿಗಳ ಸೈನ್ಯಕ್ಕೆ ಅಧಿಪತಿ. ನಿಮ್ಮ ವಿಮೋಚನೆಯ ಸಲುವಾಗಿ ಅವನು ದೃಢ ಪ್ರತಿಜ್ಞೆ ಮಾಡಿದ್ದಾನೆ. ಅವನು ಅಪಾರವಾದ ವಾನರ ಸೈನ್ಯದೊಂದಿಗೆ ಇಲ್ಲಿಗೆ ಬರುತ್ತಾನೆ. ಈ ಲಂಕೆ ಅವರನ್ನು ತಡೆಯುವಷ್ಟು ಶಕ್ತವಾಗಿಲ್ಲ ತಾಯಿ. ನೀವು ಧೈರ್ಯವಾಗಿರಿ ತಾಯಿ. ನಿನ್ನ ಸಾಮರ್ಥ್ಯವನ್ನು ನೋಡಿದ ಮೇಲೆ ನನಗೆ ಆ ನಂಬಿಕೆ ಇದೆ ಮಾರುತಿ. ದುರುಳ ರಾವಣನನ್ನು ಸಂಹಾರ ಮಾಡಿ ನನ್ನ ಬಂಧನ ವಿಮೋಚನೆ ಮಾಡಿ ನನ್ನ ರಾಮ ಕೀರ್ತಿವಂತನಾಗಲು ಏನು ಉಪಾಯ ಮಾಡಬೇಕೋ ಅದನ್ನು ಮಾಡು ಮಾರುತಿ. ನೀವು ಚಿಂತಿಸಬೇಡಿ ತಾಯಿ. ವಾನರರೊಂದಿಗೆ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರು ಬಂದು ರಾಕ್ಷಸ ಕುಲವನ್ನೇ ಸರ್ವನಾಶ ಮಾಡುತ್ತಾರೆ. ರಾವಣನನ್ನು ಸಂಹರಿಸಿ ನಿಮ್ಮನ್ನು ಇಲ್ಲಿಂದ ಕರೆದೊಯ್ಯುತ್ತಾರೆ. ನಿಮ್ಮ ಶೋಕವನ್ನು ನಿವಾರಿಸುತ್ತಾರೆ. ನೀವು ಶುಭ ಮುಹೂರ್ತದ ನಿರೀಕ್ಷೆ ಮಾಡುತ್ತಾ ಸಮಾಧಾನವಾಗಿರಿ. ನಾನಿನ್ನು ಬರುತ್ತೇನೆ ತಾಯಿ. ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಅಂಗದ, ಏನು ಯೋಚಿಸುತ್ತಿರುವೆ? ಹನುಮಂತನ ವಿಷಯವಲ್ಲದೆ ಬೇರೆ ಯಾವ ಯೋಚನೆ ಇರುತ್ತದೆ ಜಾಂಬವಂತ? ಈ ದಿನವೂ ಹನುಮಂತ ಹಿಂದಿರುಗದಿದ್ದರೆ ಆ ಮಹಾವಾನರನಿಗೂ ಸೀತಾನ್ವೇಷಣೆ ಸಾಧ್ಯವಾಗಲಿಲ್ಲವೆಂದು ಅರ್ಥವಲ್ಲವೇ? ಹಾಗೇನಾದರೂ ಆದರೆ ನನಗೆ ಪ್ರಾಯೋಪವೇಶವಲ್ಲದೆ ಬೇರೆ ದಾರಿಯೇ ಇರುವುದಿಲ್ಲ. ಅಂಗದ,
ಈಗಲೇ ಅಂಥ ನಿರ್ಧಾರಕ್ಕೆ ಬರಬೇಡ. ಹನುಮಂತ ಮಹಾಸಮರ್ಥ. ಅವನ ಮೇಲೆ ನಂಬಿಕೆ ಇಡು. ಅವನು ಹಿಂದಿರುಗಿ ಬಂದೇ ಬರುತ್ತಾನೆ. ಖಂಡಿತ ತನ್ನ ಕಾರ್ಯದಲ್ಲಿ ಸಫಲನಾಗಿಯೇ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ. ನೀನು ಆತಂಕ ಪಡುವ ಯಾವ ಕಾರಣವೂ ಇಲ್ಲ. ಜೈ ಶ್ರೀರಾಮ್. ಅಲ್ಲಿ ನೋಡಿ, ಹನುಮಂತ ಬಂದ. ಮಾರುತಿ ಬಂದು ಬಿಟ್ಟ. ವಾಯುಪುತ್ರ ಆಂಜನೇಯ ಬಂದೇ ಬಿಟ್ಟ. ಜೈ ಶ್ರೀರಾಮ್. ನೋಡು ಅಂಗದ, ಹನುಮಂತ ಎಷ್ಟು ಉತ್ಸಾಹದಿಂದ ಹಾರಿ ಬರುತ್ತಿದ್ದಾನೆ ನೋಡು. ನಾನು ಹೇಳಲಿಲ್ಲವೇ ಅವನು ಕಾರ್ಯ ಸಾಧನೆ ಮಾಡಿಕೊಂಡೇ ಬರುತ್ತಾನೆಂದು? ಹೌದು ಜಾಂಬವಂತ, ಅವನನ್ನು ನೋಡಿದರೆ ಅದರಲ್ಲಿ ಸಂಶಯವೇ ಇಲ್ಲ. ಖಂಡಿತ ಅವನು ಯಶಸ್ವಿಯಾಗಿ ಬಂದಿರುತ್ತಾನೆ. ಮಹಾಪ್ರಭು. ಅಗ್ರಜ, ನಮೋ ನಮಃ. ಮಹಾಪ್ರಭು, ಅಶೋಕವನದಲ್ಲಿ ಸೀತೆ ಕುಳಿತಿರುವ ಸ್ಥಳ ಮತ್ತು ವಿಭೀಷಣರ ಮನೆಯನ್ನು ಬಿಟ್ಟು ಉಳಿದ ಲಂಕಾನಗರವೆಲ್ಲ ಸುಟ್ಟು ಹೋಗಿದೆ. ಲಂಕಾ ನಿವಾಸಿಗಳೆಲ್ಲ ತಮ್ಮ ವಾಸ ಯೋಗ್ಯವಲ್ಲದ ಮನೆಗಳನ್ನು ತೊರೆದು ಬೀದಿಯಲ್ಲಿ ನಿಂತು ಗೋಳಿಡುತ್ತಿದ್ದಾರೆ. ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ಹೇಳಿ ನನ್ನ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯಬೇಡಿ. ಇನ್ನು ಕೆಲವೇ ದಿನಗಳಲ್ಲಿ ಲಂಕಾ ನಗರವು ಮೊದಲಿನಂತೆ ಸುಂದರವಾಗಿ ಕಂಗೊಳಿಸಬೇಕು. ನನ್ನ ಬೊಕ್ಕಸದ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ. ದೊಡ್ಡ ಕುರುಹಿಲ್ಲದೆ ಲಂಕೆಯು ಯಥಾಸ್ಥಿತಿಗೆ ಬರಬೇಕು. ಈಗಲೇ ಹೋಗಿ ಕಾರ್ಯೋನ್ಮುಖರಾಗಿ. ಅಪ್ಪಣೆ ಮಹಾಪ್ರಭು. ಅಗ್ರಜ ಲಂಕೇಶ್ವರ, ನಿನ್ನ ಆಜ್ಞೆಯಂತೆ ಕೆಲವೇ ದಿನಗಳಲ್ಲಿ ಲಂಕೆ ಮೊದಲಿನಂತಾಗಬಹುದು. ಆದರೆ ನಿನ್ನ ಮನಸ್ಸು ಸ್ವಭಾವ ಬದಲಾಗದಿದ್ದರೆ ಲಂಕೆಗೆ ಮುಂದೆಂದೂ ಸರಿಪಡಿಸಲಾಗದಂತಹ ಆಪತ್ತು ಸಂಭವಿಸಬಹುದು. ವಿಭೀಷಣ, ಏನು ನಿನ್ನ ಮಾತಿನ ಅರ್ಥ? ಅಗ್ರಜ, ಇದಕ್ಕೆಲ್ಲ ಕಾರಣ ಆ ಸೀತಾದೇವಿ. ನೀನು ಸೀತಾದೇವಿಯನ್ನು ಅಪಹರಿಸಿ ಇಲ್ಲಿಗೆ ತರದಿದ್ದರೆ ಹನುಮಂತ ರಾಮದೂತನಾಗಿ ಇಲ್ಲಿಗೆ ಆಗಮಿಸುತ್ತಿರಲಿಲ್ಲ. ಬ್ರಹ್ಮಾಸ್ತ್ರದ ಪ್ರಭಾವವನ್ನು ನಿನ್ನ ಮುಂದೆ ಅವನು ವಿಫಲಗೊಳಿಸಿ ರಾಮನಿಗೆ ಸೀತೆಯನ್ನು ಒಪ್ಪಿಸಲು ಹೇಳಿದ. ಆದರೆ ನೀನು ಅವನನ್ನು ಕೆರಳಿಸಿ ಅವನ ಬಾಲಕ್ಕೆ ಬೆಂಕಿ ಹಚ್ಚಿಸಿದೆ. ಅವನ ಕೋಪದ ಕಿಡಿ ಇಡೀ ಲಂಕೆಯನ್ನು ಸುಟ್ಟಿತು. ಇದು ಮಹಾವಿಪತ್ತಿನ ಮುನ್ಸೂಚನೆ ಅಲ್ಲವೇ ಅಗ್ರಜ? ಏನು ವಿಪತ್ತಿನ ಮುನ್ಸೂಚನೆಯೇ? ಹೌದು. ನೀನು ರಾಮನಿಗೆ ಸೀತೆಯನ್ನು ಒಪ್ಪಿಸದಿದ್ದರೆ ರಾಮ ಲಕ್ಷ್ಮಣರು ವಾನರ ಸೈನ್ಯದೊಂದಿಗೆ ಬಂದೇ ಬರುತ್ತಾರೆ. ನಿನ್ನನ್ನು ಪರಾಭವಗೊಳಿಸಿ ಈ ಲಂಕೆಯನ್ನು ನಿರ್ನಾಮಗೊಳಿಸಿ ಸೀತೆಯನ್ನು ಕರೆದೊಯ್ಯುತ್ತಾರೆ. ಸಾಕು ಸಾಕು ನಿನ್ನ ವೈರಿ ಬಲದ ಪ್ರಶಂಸೆ. ಆ ಕೋತಿಯನ್ನು ಅಂದು ಜೀವ ಸಹಿತ ಬಿಟ್ಟಿದ್ದೇ ನನ್ನ ತಪ್ಪಾಗಿದೆ. ಬಾಲಕ್ಕೆ ಬೆಂಕಿ ಹಚ್ಚುವ ಬದಲು ಅವನನ್ನು ಅಂದೇ ಮುಗಿಸಿದ್ದರೆ ಈ ಲಂಕಾ ದಹನವಾಗುತ್ತಿರಲಿಲ್ಲ. ಅಗ್ರಜ, ಹನುಮಂತನನ್ನು ಹಿಡಿಯುವುದೇ ನಮ್ಮವರಿಂದ ಆಗಲಿಲ್ಲವೆಂದ ಮೇಲೆ ಕೊಲ್ಲುವುದೆಲ್ಲಿ ಬಂತು? ಅಕ್ಷಕುಮಾರನ ಸಾವಿನಿಂದಲಾದರೂ ಆ ವಾನರನ ಬಲವನ್ನು ನೀನು ಅರ್ಥ ಮಾಡಿಕೊಳ್ಳಬಹುದಾಗಿತ್ತು. ಅಗ್ರಜ, ಈಗಲಾದರೂ ನಿನ್ನ ಈ ಕೋಪ ಆಕ್ರೋಶಗಳನ್ನು ಬಿಟ್ಟು ಲಂಕೆಯ ಹಿತದೃಷ್ಟಿಯಿಂದ, ನಮ್ಮ ರಾಕ್ಷಸ ಕುಲದ ಹಿತದೃಷ್ಟಿಯಿಂದ
ಸರಿಯಾದ ನಿರ್ಧಾರವನ್ನು ಮಾಡುವುದು ಒಳ್ಳೆಯದು. ಸರಿಯಾದ ನಿರ್ಧಾರವೆಂದರೆ ಅಂದರೆ ಎಲ್ಲರಿಗೂ ಶುಭವಾಗುವ ನಿರ್ಧಾರ. ಅದೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದು. ಏನಂದೆ? ಹೇಳಬೇಕಾದುದನ್ನು ಹೇಳಿದೆ ಅಗ್ರಜ. ವಿಭೀಷಣ, ಬೇರೆ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ರುಂಡ ಮುಂಡದ ಮೇಲಿರುತ್ತಿರಲಿಲ್ಲ. ಸೋದರನೆಂಬ ಒಂದೇ ಒಂದು ಕಾರಣಕ್ಕಾಗಿ ನೀನಿನ್ನೂ ಜೀವಂತವಾಗಿರುವೆ. ನನ್ನ ಸಹೋದರನ ಶ್ರೇಯಸ್ಸಿನ ಹಿತದೃಷ್ಟಿಯಿಂದಲೇ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ ಅಗ್ರಜ. ಸಾಕು ಸಾಕು. ಸೋದರನು ದುರ್ಬಲನೆಂದು ಭಾವಿಸಿ ವೈರಿಗಳ ಬಲವನ್ನು ಪ್ರಶಂಸೆ ಮಾಡುವ ನಿನ್ನ ಈ ಹೀನ ಕಾರ್ಯವನ್ನು ಬಿಡು. ನನ್ನ ಆಕ್ರೋಶವನ್ನು ಕೆರಳಿಸದೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಮಗೆಲ್ಲ ಬಹಳ ಸಂತೋಷವಾಗಿದೆ, ಹೆಮ್ಮೆಯಾಗಿದೆ ಆಂಜನೇಯ. ಸತ್ವದಲ್ಲಿ ಪರಾಕ್ರಮದಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ. 100 ಯೋಜನ ವಿಸ್ತಾರವಾದ ಮಹಾಸಾಗರವನ್ನು ಹಾರಿ ಲಂಕೆಗೆ ಹೋಗಿ ಕಾರ್ಯ ಸಾಧಿಸಿಕೊಂಡು ಬಂದದ್ದು ಸಾಮಾನ್ಯವಲ್ಲ. ವಾಯುಪುತ್ರ, ನೀನು ಗೆದ್ದು ಬಂದು ನನ್ನ ಮರಣವನ್ನೇ ತಪ್ಪಿಸಿದೆ. ಅಲ್ಲಿ ನೀನು ಸೀತಾದೇವಿಯನ್ನು ಹೇಗೆ ಕಂಡೆ? ಅಲ್ಲಿ ಅವರು ಹೇಗಿದ್ದಾರೆ? ಆ ದುಷ್ಟ ರಾವಣ ಅವರ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದಾನೆ? ಅವರನ್ನು ಹೇಗೆ ಹುಡುಕಿದೆ? ಅವರು ನಿನ್ನೊಂದಿಗೆ ಯಾವ ಮಾತುಗಳನ್ನಾಡಿದರು? ಅಂಗದ ಕುಮಾರ, ಇಷ್ಟೊಂದು ಪ್ರಶ್ನೆಗಳನ್ನ ಒಂದೇ ಸಲ ಕೇಳುತ್ತಿದೆಯಲ್ಲ. ತನಗಾಗಿರುವ ಸಂತೋಷದಲ್ಲಿ ಅಂಗದ ಎಲ್ಲ ವಿಷಯಗಳನ್ನು ತಿಳಿಯುವ ಅತ್ಯುತ್ಸಾಹದಲ್ಲಿದ್ದಾನೆ. ಹೌದು ಮಾರುತಿ, ಎಲ್ಲ ವಿವರಗಳನ್ನು ನಿನ್ನಿಂದ ಕೇಳಿದ ನಂತರ ನಾವು ಮುಂದೇನು ಮಾಡಬೇಕೆಂದು ಸಮಾಲೋಚಿಸಬೇಕು. ಇಲ್ಲಿಂದ ಹೋದ ಮೇಲೆ ನಾವು ಮಹಾರಾಜ ಸುಗ್ರೀವ ಮತ್ತು ಶ್ರೀರಾಮ ಲಕ್ಷ್ಮಣರಿಗೆ ಯಾವ ವಿಷಯವನ್ನು ಹೇಳಬೇಕು, ಯಾವ ವಿಷಯವನ್ನು ಹೇಳಬಾರದೆಂದು ನಾವು ಮೊದಲೇ ನಿರ್ಧರಿಸಬೇಕಲ್ಲವೇ? ಖಂಡಿತ ಹೇಳುತ್ತೇನೆ ಅಂಗದ ಕುಮಾರ, ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ಜಯವಿಹುದು ಶ್ರೀರಾಮ ಕಾರ್ಯದಲ್ಲಿ, ಜಯವಿಹುದು ಶ್ರೀರಾಮ ಕಾರ್ಯದಲ್ಲಿ, ಶುಭವಿಹುದು ಶ್ರೀರಾಮ ಸೇವೆಯಲ್ಲಿ. ಜಯವಿಹುದು ಶ್ರೀರಾಮ ಕಾರ್ಯದಲ್ಲಿ, ಶುಭವಿಹುದು ಶ್ರೀರಾಮ ಸೇವೆಯಲ್ಲಿ. ಎದುರಾಗೋ ಅಡೆತಡೆಗಳೆಲ್ಲ ಕಳೆವುದು ಕ್ಷಣ ಮಾತ್ರದಲ್ಲಿ. ಎದುರಾಗೋ ಅಡೆತಡೆಗಳೆಲ್ಲ ಕಳೆವುದು ಕ್ಷಣ ಮಾತ್ರದಲ್ಲಿ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ, ಶುಭವಿರುವುದು ಶ್ರೀರಾಮ ಸೇವೆಯಲ್ಲಿ. ಶರದಿಯನು ದಾಟುವ ವಾನರರ ಚಿಂತೆ, ಹನುಮನು ಹಾರುವಲಿ ಮುಕ್ತಾಯವಂತೆ. ಶರದಿಯನು ದಾಟುವ ವಾನರರ ಚಿಂತೆ, ಹನುಮನು ಹಾರುವಲಿ ಮುಕ್ತಾಯವಂತೆ. ಹನುಮನ ಬಲದ ಪರೀಕ್ಷೆಯಂತೆ, ಹನುಮನ ಬಲದ ಪರೀಕ್ಷೆಯಂತೆ. ದೇವತೆಗಳು ಸುರಸೆಯ ಕಳುಹಿಸಿದರಂತೆ, ದೇವತೆಗಳು ಸುರಸೆಯ ಕಳುಹಿಸಿದರಂತೆ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ, ಶುಭವಿರುವುದು ಶ್ರೀರಾಮ ಸೇವೆಯಲ್ಲಿ. ಅಡ್ಡ ಬಂದಳು ಸುರಸೆ ಸಾಗರದ ನಡುವೆ, ತೆರೆದು ನುಂದಳು ಪರ್ವತದ ತರವೇ. ಅಡ್ಡ ಬಂದಳು ಸುರಸೆ ಸಾಗರದ ನಡುವೆ, ತೆರೆದು ನುಂದಳು ಪರ್ವತದ ತರವೇ. ಬಾಯ್ ಹೊತ್ತು ಹೊರ ಹೋಗುವುದು ಅವಳ ವರವೇ, ಬಾಯ್ ಹೊತ್ತು ಹೊರ ಹೋಗುವುದು ಅವಳ ವರವೇ. ಫಲಿಸಿತು ಹನು
ಹನುಮತ ಮಾಡಿದಂತ ಉಪಾಯವೇ ಫಲಿಸಿತು, ಹನುಮತ ಮಾಡಿದಂತ ಉಪಾಯವೇ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ, ಶುಭವಿರುವುದು ಶ್ರೀರಾಮ ಸೇವೆಯಲ್ಲಿ. ನೆರಳನು ಹಿಡಿದು ಸೆಳೆಯುವ ಅಸುರ, ಕಾಡಿದನು ಹನುಮನ ಸೆಳೆಯುತ್ತ ಹತ್ತಿರ. ನೆರಳನ್ನು ಹಿಡಿದು ಸೆಳೆಯುವ ಅಸುರ, ಕಾಡಿದನು ಹನುಮನ ಸೆಳೆಯುತ್ತ ಹತ್ತಿರ. ಸೂಕ್ಷ್ಮ ರೂಪವ ತಾಳಿ ಹನುಮಂತ, ಸೂಕ್ಷ್ಮ ರೂಪವ ತಾಳಿ ಹನುಮಂತ, ಸೀಳುತ್ತ ಅಸುರನ ಹೊರಬಂದ ಹನುಮಂತ, ಸೀಳುತ್ತ ಅಸುರನ ಹೊರಬಂದ ಹನುಮಂತ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ. ಲಂಕೆಯನ್ನು ಸೇರಿದ ಶ್ರೀರಾಮದೂತ, ಲಂಕಿಣಿಯ ಗರ್ವವ ಮುರಿದ ಪ್ರತಾಪ. ಲಂಕೆಯನ್ನು ಸೇರಿದ ಶ್ರೀರಾಮದೂತ, ಲಂಕಿಣಿಯ ಗರ್ವವ ಮುರಿದ ಪ್ರತಾಪ. ಅಶೋಕವನದಿ ಸೀತೆಯನ್ನು ಕಂಡ, ಅಶೋಕವನದಿ ಸೀತೆಯನ್ನು ಕಂಡ. ಬಾಲದ ಬೆಂಕಿಯಲ್ಲಿ ಲಂಕೆಯ ಸುಟ್ಟ ಪ್ರಚಂಡ, ಬಾಲದ ಬೆಂಕಿಯಲ್ಲಿ ಲಂಕೆಯ ಸುಟ್ಟ ಪ್ರಚಂಡ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ, ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ. ಶುಭವಿರುವುದು ಶ್ರೀರಾಮ ಸೇವೆಯಲ್ಲಿ, ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ. ಶುಭವಿರುವುದು ಶ್ರೀರಾಮ ಸೇವೆಯಲ್ಲಿ. ಎದುರಾಗೋ ಅಡೆತಡೆಗಳೆಲ್ಲ ಕಳೆವುದು ಕ್ಷಣ ಮಾತ್ರದಲ್ಲಿ, ಎದುರಾಗೋ ಅಡೆತಡೆಗಳೆಲ್ಲ ಕಳೆವುದು ಕ್ಷಣ ಮಾತ್ರದಲ್ಲಿ. ಜಯವಿರುವುದು ಶ್ರೀರಾಮ ಕಾರ್ಯದಲ್ಲಿ. ಆಂಜನೇಯ, ನಿನ್ನ ಸಾಹಸ ಅಸದೃಶ, ನಿನ್ನ ಸ್ವಾಮಿ ಭಕ್ತಿ ಅನುಪಮ. ನಿನ್ನ ಧೈರ್ಯ ಸಾಹಸಗಳಿಗೆ ಎಡೆಯೇ ಇಲ್ಲ. ರಾಮಸತಿ ಸೀತೆಯನ್ನು ನೀನು ನೋಡಿ ಬಂದಿರುವುದು ನಮ್ಮೆಲ್ಲರ ಭಾಗ್ಯ. ನಾವು ಈಗಲೇ ಹೊರಟು ಬಿಡೋಣ, ಅವರಿಗೆ ಶುಭ ಸಮಾಚಾರವನ್ನು ತಿಳಿಸೋಣ. ರಾಮಸತಿ ಸೀತೆಯನ್ನು ನೀನು ನೋಡಿ ಬಂದಿರುವುದು ನಮ್ಮೆಲ್ಲರ ಭಾಗ್ಯ. ನಾವು ಈಗಲೇ ಹೊರಟು ಬಿಡೋಣ, ಅವರಿಗೆ ಶುಭ ಸಮಾಚಾರವನ್ನು ತಿಳಿಸೋಣ. ನನಗೂ ಬೇಗ ಇಲ್ಲಿಂದ ಹೊರಟು ಸುಗ್ರೀವನ ಬಳಿಗೆ ಹೋಗಲು ಆತುರವಾಗುತ್ತಿದೆ. ವಾನರ ಶ್ರೇಷ್ಠರೇ, ಸೀತಾದೇವಿಯ ಪತಿಭಕ್ತಿ ಪಾತಿವ್ರತ್ಯವನ್ನು ಕಂಡು ನಾನು ಮುಗ್ಧನಾದೆ, ಅಚ್ಚರಿಗೊಂಡೆ. ಅವರ ಶುದ್ಧ ಚಾರಿತ್ರ್ಯಕ್ಕೆ ಸಮಾನರಾದವರು ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಂಥ ನಿಷ್ಠೆ! ಕ್ಷಣವಾದರೂ ಪತಿಯ ನೆನಪಿನಿಂದ ದೂರವಾದವರಲ್ಲ. ಬರೀ ಅಬಲೆಯಾದ ಹೆಂಗಸಲ್ಲ ಸೀತಾದೇವಿ. ಅವರು ಕೆರಳಿದರೆ ತಮ್ಮ ಪಾತಿವ್ರತ್ಯದ ಮಹಿಮೆಯಿಂದ ಲೋಕಲೋಕಗಳನ್ನೇ ದಹಿಸಬಲ್ಲರು. ಅಂಥ ಮಹಾಸತಿಯಾದ ಸೀತೆಯನ್ನು ಆ ರಾಕ್ಷಸ ರಾವಣ ಅಪಹರಿಸಿದ್ದು ಆಶ್ಚರ್ಯಕರವಾಗಿದೆ. ಆ ಸೀತಾದೇವಿಯ ತಪಸ್ಸಿನ ಪ್ರಭಾವದಿಂದಲೇ ರಾಕ್ಷಸರು ಬಾಲಕ್ಕೆ ಹಚ್ಚಿದ ಬೆಂಕಿ ನಿನ್ನನ್ನು ಸುಡಲಿಲ್ಲ ಅಲ್ಲವೇ? ಹೌದು, ಅದು ಸತ್ಯ. ಅವರ ಪಾತಿವ್ರತ್ಯದ ಶಕ್ತಿ ಅಗ್ನಿಗಿಂತ ತೀಕ್ಷ್ಣ. ಅಂತ ಮಹಾಸಾಧ್ವಿಯನ್ನು ಅಪಹರಿಸಿದ ರಾವಣ ತಾನು ಗಳಿಸಿದ ಮಹಿಮೆಯನ್ನೆಲ್ಲ ಕಳೆದುಕೊಳ್ಳುವುದು ನಿಶ್ಚಿತ. ಅವನ ದುರ್ವಿಧಿಯೇ ಅವನಿಗೆ ಈ ಕೆಟ್ಟ ಕಾರ್ಯಕ್ಕೆ ಪ್ರೇರಣೆ ನೀಡಿರಬೇಕು. ಅಥವಾ ಸುಖ ಸಮೃದ್ಧಿಯಿಂದ ಕೂಡಿರುವ ಆ ಲಂಕಾನಗರದ ವಿನಾಶದ ಮುಹೂರ್ತ ನಿಶ್ಚಿತವಾಗಿರಬೇಕು. ಪ್ರಿಯ ಮಾರುತಿ, ನಾನೊಂದು ಸಲಹೆ ನೀಡಲೇ? ಅದೇನು ಹೇಳು ಯುವರಾಜ. ಸೀತೆಯನ್ನು ಕಂಡಿರುವ ನಾವು ಸೀತೆ ಇಲ್ಲದೆ ಮಹಾತ್ಮನಾದ ಶ್ರೀರಾಮನ ಬಳಿಗೆ ಹೋಗುವುದು ಅಷ್ಟು ಸೂಕ್ತವಲ್ಲ. ಮಹಾವೇಗಶಾಲಿಗಳಾದ ಮೈಂದ ದ್ವಿವಿಧರು ಅತ್ಯಂತ ಸಮರ್ಥರಾಗಿದ್ದಾರೆ.
ಬ್ರಹ್ಮನ ವರಪ್ರಸಾದದಿಂದ ಅತ್ಯಂತ ಬಲಿಷ್ಠರಾಗಿದ್ದಾರೆ. ಇಡೀ ಲಂಕಾ ನಗರವನ್ನು ಸುಟ್ಟು ಭಸ್ಮ ಮಾಡಲು ಸಮರ್ಥರಾಗಿದ್ದಾರೆ. ಹೌದು, ನಾವು ಖಂಡಿತವಾಗಿಯೂ ಸಮರ್ಥರಾಗಿದ್ದೇವೆ. ಇವರಿಬ್ಬರೂ ಸಿದ್ಧರಾದರೆ ಉಳಿದವರೆಲ್ಲ ಇಲ್ಲಿಯೇ ಉಳಿಯಬಹುದು. ಆ ಲಂಕೆಯನ್ನು, ರಾಕ್ಷಸರನ್ನು, ಮಹಾಬಲಿಷ್ಠನಾದ ರಾವಣನನ್ನು ಸಂಹರಿಸಲು ನಾನೊಬ್ಬನೇ ಸಾಕು. ಮೂವರು ಕ್ಷಣ ಮಾತ್ರದಲ್ಲಿ ವಿಜಯಶಾಲಿಗಳಾಗುತ್ತೇವೆ. ಹೌದು, ಯುವರಾಜನ ಮಾತಿನಲ್ಲಿ ಸತ್ಯವಿದೆ. ಈಗಾಗಲೇ ವಾಯುಪುತ್ರನಾದ ಹನುಮಂತನ ಪರಾಕ್ರಮದಿಂದ ಇಡೀ ಲಂಕಾ ನಗರವೇ ಸುಟ್ಟು ಭಸ್ಮವಾಗಿದೆ. ನಾವು ಅಲ್ಲಿ ಹೋಗಿ ಮಾಡುವ ಕರ್ತವ್ಯ ಅತ್ಯಂತ ಅಲ್ಪ. ನಮಗೂ ಹಾಗೆ ಅನಿಸುತ್ತಿದೆ. ನಾವೆಲ್ಲ ಒಟ್ಟಾಗಿ ಲಂಕೆಗೆ ಹೋಗೋಣ. ಆ ಲಂಕೆಯನ್ನು, ರಾಕ್ಷಸರನ್ನು ಧ್ವಂಸ ಮಾಡೋಣ. ಆ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಕರೆದುಕೊಂಡು ಶ್ರೀರಾಮನ ಬಳಿಗೆ ಹೋಗೋಣ. ಯುವರಾಜ ಅಂಗದ, ನಿನ್ನ ಉತ್ಸಾಹ ಶ್ಲಾಘ್ಯವಾದರೂ ಉಚಿತವಲ್ಲ. ನಾವು ಸೀತಾದೇವಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಅನ್ವೇಷಣೆ ಮಾಡಲು ನಿಯಮಿತರಾಗಿದ್ದೇವೆಯೇ ಹೊರತು ಸೀತಾಮಾತೆಯನ್ನು ಕರೆತರುವಂತೆ ನಮಗೆ ಸುಗ್ರೀವನಾಗಲಿ ಶ್ರೀರಾಮನಾಗಲಿ ಆಜ್ಞೆ ಮಾಡಿದೆ. ಅಲ್ಲದೆ ನಾವೇ ರಾಕ್ಷಸರನ್ನು ಜಯಿಸಿ ಸೀತೆಯನ್ನು ತರುವುದು ಸೂಕ್ತವೂ ಅಲ್ಲ. ಹೌದು, ಹಾಗಿದ್ದರೆ ನಾನೊಬ್ಬನೇ ಆ ಕೆಲಸ ಮಾಡುತ್ತಿದ್ದೆ. ಹಾಗೆಂದು ಸೀತಾಮಾತೆಗೆ ಹೇಳಿಯೂ ಹೇಳಿದೆ. ಆದರೆ ಅವರು ಶ್ರೀರಾಮನೇ ಆ ಕಾರ್ಯ ಮಾಡುವುದು ಅವರ ಕೀರ್ತಿ ಘನತೆಗಳಿಗೆ ಉಚಿತವೆಂದು ಹೇಳಿದರು. ನಾನೇನಾದರೂ ಅಂತ ಪ್ರಯತ್ನ ಮಾಡಿದರೆ ಶ್ರೀರಾಮ ಸಂತೋಷ ಪಡುವುದಿಲ್ಲ. ಆದ್ದರಿಂದ ನಾವು ಕೂಡಲೇ ರಾಮ, ಲಕ್ಷ್ಮಣ, ಸುಗ್ರೀವರಿರುವ ಕಡೆಗೆ ಹೊರಟು ಬಿಡೋಣ. ನೀನು ಬೇಸರ ಮಾಡಿಕೊಳ್ಳಬೇಡ ಯುವರಾಜ. ನಾವು ಶ್ರೀರಾಮನ ಅಭಿಪ್ರಾಯವೇನೆಂದು ತಿಳಿದೇ ಮುಂದಿನ ಹೆಜ್ಜೆ ಇಡಬೇಕು. ಆಗಲಿ ಜಾಂಬವಂತ, ನಿನ್ನ ಸಮಯೋಚಿತವಾದ ಸಲಹೆ ನನಗೆ ಸಮ್ಮತ. ಅತ್ಯುತ್ಸಾಹದಲ್ಲಿ ಅನುಚಿತವಾಗಿ ಆಲೋಚಿಸಿದೆ. ನಾವು ಬೇಗನೆ ಕಿಷ್ಕಿಂದೆಗೆ ಹೊರಡೋಣ. ಜೈ ಶ್ರೀರಾಮ್! 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 ಸ್ವಾಮಿ, ಯಾವ ಸುಖ ಸಂತೋಷಗಳಲ್ಲೂ ಆಸಕ್ತಿ ಇಲ್ಲದೆ ಏಕೆ ಹೀಗೆ ಒಂಟಿಯಾಗಿ ಕುಳಿತಿರುವಿರಿ? ನಾನು ಒಂಟಿಯಾಗಿಲ್ಲ ಮಂಡೋದರಿ. ಲಂಕೆಯ ದುರವಸ್ಥೆಯ ಚಿಂತೆ ನನ್ನ ಜೊತೆಗಿದೆ. ಆ ಕಹಿಯನ್ನು ರಾಕ್ಷಸ ಕುಲವು ಮರೆಯುವಂತೆ ಹೇಗೆ ಮಾಡುವುದೆಂದು ಯೋಚಿಸುತ್ತಿದ್ದೇನೆ. ಸ್ವಾಮಿ, ಆ ವಾನರರಿಂದ ಲಂಕಾ ದಹನ ಏಕೆ ನಡೆಯಿತೆಂದು ನಿಮಗೆ ಗೊತ್ತಿದೆ. ಅದನ್ನು ಪರಿಹರಿಸುವ ಮಾರ್ಗವೂ ನಿಮಗೆ ಗೊತ್ತಿದೆ. ಹಾಗೆ ಮಾಡಿದರೆ ನಿಮ್ಮ ಎಲ್ಲಾ ಚಿಂತೆಗಳಿಂದ ಮುಕ್ತಿ ದೊರೆಯುವುದಲ್ಲವೇ? ಮಂಡೋದರಿ, ಒಗಟಿನಂತೆ ಮಾತನಾಡದೆ ವಿಷಯವನ್ನು ನೇರವಾಗಿ ಹೇಳು. ಸ್ವಾಮಿ, ಸೀತಾಪಹರಣವಾಗದಿದ್ದರೆ ವಾನರರು ಇಲ್ಲಿಗೆ ಬರುತ್ತಿರಲಿಲ್ಲ. ಲಂಕಾ ದಹನವಾಗುತ್ತಿರಲಿಲ್ಲ. ದೂತನೊಬ್ಬನಿಂದಲೇ ಇಷ್ಟೆಲ್ಲ ಅನಾಹುತವಾದರೆ ಇನ್ನು ಅವನ ಸ್ವಾಮಿ ರಾಮನೇ ಇಲ್ಲಿಗೆ ಬಂದರೆ ಲಂಕೆಯ ಗತಿ ಏನು? ವಿಭೀಷಣನು ಹೇಳಿದ ಮಾತುಗಳನ್ನೇ ನೀನು ಬೇರೊಂದು ರೀತಿಯಲ್ಲಿ ಹೇಳುತ್ತಿರುವೆ. ಏ ಲಂಕೇಶ್ವರನ ಘನತೆಯನ್ನೇ ಅರಿಯದ ನೀನು ನನ್ನ ರಾಣಿ, ಅವನು ನನ್ನ ಸೋದರ. ಸ್ವಾಮಿ, ವಿಭೀಷಣನಿಗೆ ನಿಮ್ಮ ಮೇಲಿನ ಸೋದರ ಪ್ರೇಮ, ನನಗೆ ನಿಮ್ಮ ಮೇಲಿನ ಪತಿಯ ಪ್ರೇಮ ನಮ್ಮನ್ನು ಹೀಗೆ ಮಾತನಾಡಿಸುತ್ತಿವೆ. ನಿಮ್ಮ ಘನತೆಯೂ ಉಳಿಯಬೇಕು, ನೀವು ಉಳಿಯಬೇಕೆಂದೇ ನಮ್ಮ ಈ ಪ್ರಯತ್ನ. ಸಾಕು ಸಾಕು ಮಾತು. ನನ್ನನ್ನು ಉಳಿಸುವನೆಂದು ಹೇಳುತ್ತಾ, ನನ್ನ ವೈರಿಗಳನ್ನು ಹೊಗಳುತ್ತಾ, ನನ್ನ ಶೌರ್ಯ ಸಾಹಸಗಳನ್ನು ಅವಹೇಳನ ಮಾಡುತ್ತಿರುವೆಯಾ? ಸ್ವಾಮಿ, ಈ ಮಂಡೋದರಿ ಎಂದಾದರೂ ತನ್ನ ಪತಿಯನ್ನು ಅಗೌರವದಿಂದ ಕಂಡಿದ್ದಾಳೆಯೇ? ನಿಮ್ಮನ್ನು ಯಾವುದಕ್ಕಾದರೂ ಅಡ್ಡಿಪಡಿಸಿದ್ದೇನೆಯೇ? ಪತಿವ್ರತೆಯಾದವಳು ಪ್ರತಿ ಕ್ಷಣ ತನ್ನ ಪತಿಯ ಹಿತವನ್ನೇ ಕೋರುತ್ತಾಳೆ. ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಎಂದು ಹೇಳುತ್ತಿರುವುದು ನೀವು ದುರ್ಬಲರೆಂದು ಅಲ್ಲ, ಅಥವಾ ಮಾತ್ಸರ್ಯದಿಂದಲೂ ಅಲ್ಲ. ಮುಂದೆ ಯಾವ ಆಪತ್ತು ಸಂಭವಿಸುವುದೋ ಎಂಬ ಭಯದಿಂದ. ನೀನು ಭಯಪಡುವ ಅಗತ್ಯವಿಲ್ಲ ದೇವಿ. ಏ ರಾವಣನ ದಿಗ್ವಿಜಯಗಳನ್ನು ಒಮ್ಮೆ ನೆನಪು ಮಾಡಿಕೋ. ನಾನು ಪಡೆದಿರುವ ವರಗಳನ್ನು ಒಮ್ಮೆ ನೆನೆಸಿಕೋ.
ಮೃತ್ಯು ದೇವತೆಯಾದ ಯಮನನ್ನೇ ಗೆದ್ದಿರುವ ಈ ದಶಕಂಠನನ್ನು ಯಾರೂ ಏನೂ ಮಾಡಲಾಗುವುದಿಲ್ಲವೆಂದು ಧೈರ್ಯ ತಂದುಕೋ. ಇಲ್ಲ ಸ್ವಾಮಿ, ಅಷ್ಟು ಆತ್ಮವಿಶ್ವಾಸವಿದ್ದರೆ ನೀವು ಹೀಗೆ ಅನ್ನಾಹಾರದಲ್ಲಿ ಆಸಕ್ತಿ ಇಲ್ಲದೆ ಚಿಂತೆಯಿಂದ ಕೂರುತ್ತಿರಲಿಲ್ಲ. ಅನ್ನೋದರೆ ನಾನು ಭಯದಿಂದಾಗಲಿ ಆತಂಕದಿಂದಾಗಲಿ ಚಿಂತಿಸುತ್ತಿಲ್ಲ. ಆ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹೇಗೆ ಎದುರಿಸಬೇಕು, ಯಾರನ್ನು ಯಾವ ಕೆಲಸಕ್ಕೆ ನಿಯೋಜಿಸಬೇಕು ಎಂದು ಯೋಚಿಸುತ್ತಿದ್ದೆ. ಏಕೆಂದರೆ ಒಬ್ಬ ನರಮಾನವನ ಮೇಲೆ ಈ ರಾಕ್ಷಸ ರಾಜನು ಯುದ್ಧಕ್ಕೆ ಹೋಗುವುದು ನನ್ನ ಘನತೆಗೆ ತಕ್ಕುದಲ್ಲ ಅಲ್ಲವೇ? ಹಾಗಾದರೆ ನೀವು ಆ ರಾಮನೊಡನೆ ಯುದ್ಧವನ್ನೇ ಬಯಸುತ್ತಿರುವಿರಿ. ಸೀತೆಯನ್ನು ಅವನಿಗೊಪ್ಪಿಸಿ ಮನಃಶಾಂತಿ ಪಡೆಯಬೇಕೆಂದು ಯೋಚಿಸುತ್ತಿಲ್ಲ. ಇಲ್ಲ 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 ಇಲ್ಲ, ಯಾವ ಕಾರಣಕ್ಕೂ ಸೀತೆಯನ್ನು ಆ ರಾಮನಿಗೆ ಒಪ್ಪಿಸುವುದಿಲ್ಲ. ಆ ತ್ರಿಮೂರ್ತಿಗಳೇ ಬಂದು ಎದುರಿಗೆ ನಿಂತು ಸೀತೆಯನ್ನು ಹಿಂದಿರಿಸಿತು ಎಂದು ಹೇಳಿದರು. ನಾನು ಮಾತ್ರ ಆ ಸೀತೆಯನ್ನು ಎಂದಿಗೂ ಹಿಂದಿರುಗಿಸುವುದಿಲ್ಲ. ಆಂಜನೇಯ, ಜಾಂಬುವಂತ, ನಾವು ದಕ್ಷಿಣ ಸಮುದ್ರ ತೀರದಿಂದ ಬಹುದೂರ ಪ್ರಯಾಣ ಮಾಡಿ ಕಿಷ್ಕಿಂಧೆಯ ಸಮೀಪಕ್ಕೆ ಬಂದಿದ್ದೇವೆ. ಸೀತಾನ್ವೇಷಣೆಯ ಆಯಾಸದಿಂದ ಆತಂಕದಿಂದ ಬಳಲಿದ್ದ ವಾನರರೆಲ್ಲ ಹನುಮಂತನಿಂದ ಶುಭವಾರ್ತೆಯನ್ನು ಕೇಳಿ ಉಲ್ಲಾಸದಿಂದ ಬೇಗ ಬೇಗನೆ ಹಾರಿ ಬಂದಿದ್ದಾರೆ. ಅದೃಷ್ಟವಶಾತ್ ನಾವು ಈ ಮಧುವನದ ಬಳಿಯೇ ಇಳಿದಿದ್ದೇವೆ. ಆದ್ದರಿಂದ ಈ ಮಧುವನವನ್ನು ಪ್ರವೇಶಿಸಿ ಇಲ್ಲಿ ಸಿಗುವ ಸವಿಯಾದ ಫಲಗಳನ್ನು ಸೇವಿಸಿ ಸ್ವೇಚ್ಛೆಯಿಂದ ಮಧುಪಾನ ಮಾಡಬೇಕೆಂದು ಬಯಸಿದ್ದಾರೆ. ನೀವು ಅನುಮತಿ ನೀಡಿದರೆ. ವಾನರ ವೀರರೇ, ನಿಮಗೆ ತೃಪ್ತಿಯಾಗುವವರೆಗೂ ಮಧುಪಾನ ಮಾಡಿ. ನಿಮ್ಮನ್ನು ತಡೆಯಲು ಬರುವವರನ್ನು ನಾನು ನಿವಾರಣೆ ಮಾಡುತ್ತೇನೆ. ಕಪಿವೀರರೇ, ಸುಗ್ರೀವನಿಗೆ ಅತ್ಯಂತ ಪ್ರಿಯವಾದ ಈ ಮಧುವನ ಪ್ರವೇಶ ಅಪರಾಧವಾಗಿದ್ದರೂ ಕಾರ್ಯ ಸಾಧನೆ ಮಾಡಿ ಬಂದಿರುವ ಹನುಮಂತನ ಅನುಮತಿ ಸಿಕ್ಕಿದ ಮೇಲೆ ನಾವು ಹೆದರಬೇಕಾಗಿಲ್ಲ. ಹೋಗಿ ನೀವು ಬೇಕಾದಷ್ಟು ಹಣ್ಣು ಹಂಪಲಗಳನ್ನು ತಿನ್ನಿ, ತೃಪ್ತಿಯಾಗುವಷ್ಟು ಮಧುಪಾನ ಮಾಡಿ. ಯುವರಾಜ ಅಂಗದ ಕುಮಾರನಿಗೆ
ಇದೇನಿದು ಉದ್ದಟತನ? ಕಿಷ್ಕಿಂಧ ಪ್ರಭುಗಳ ಈ ಮಧುವನಕ್ಕೆ ಅನುಮತಿ ಇಲ್ಲದೆ ಪ್ರವೇಶಿಸಿ ನೀವು ದೊಡ್ಡ ತಪ್ಪನ್ನು ಮಾಡಿದ್ದೀರಿ. ಅಲ್ಲದೆ ಸುಗ್ರೀವ ಪ್ರಭುವಿಗೆ ಮೀಸಲಾದ ಹಣ್ಣುಗಳನ್ನು ತಿಂದು ಮಧುವನ್ನು ಕುಡಿದು ಇನ್ನೊಂದು ದೊಡ್ಡ ಅಪರಾಧ ಮಾಡಿದ್ದೀರಿ. ಜೊತೆಗೆ ಮಧುವನವನ್ನು ಹಾಳು ಮಾಡಿ ಮತ್ತೊಂದು ದೊಡ್ಡ ಅಪರಾಧ ಮಾಡಿದ್ದೀರಿ. ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಸಾಕ್ಷಾತ್ ಹನುಮಂತನೇ ಒಪ್ಪಿಗೆ ಕೊಟ್ಟಿರುವಾಗ ನಿಮ್ಮದೇನು? ಇಲ್ಲಿಂದ ತೊಲಗಿ. ನಿಮ್ಮನ್ನು ಇರಿದು ಪ್ರಭುಗಳ ಬಳಿಗೆ ಎಳೆದೊಯ್ಯುತ್ತೇವೆ. ಪ್ರಭು ಪ್ರಭು ಕಾಪಾಡು. ಮಧುವನದ ರಕ್ಷಕ ದಧಿಮುಖ, ಕಾಪಾಡು ಪ್ರಭುವೇ ಕಾಪಾಡು. ಏನಾಯಿತು? ಯಾರು ನಿಮಗೆ ಈ ಅವಸ್ಥೆಯುಂಟು ಮಾಡಿದವು? ಒಡೆಯ, ನಾವು ಮಧುವನವನ್ನು ರಕ್ಷಿಸುತ್ತಿದ್ದೆವು. ಆದರೆ ಹನುಮಂತ, ಅಂಗದ, ಜಾಂಬುವಂತರಾದಿಯಾದ ವಾನರರ ಗುಂಪು ಮಧುವನಕ್ಕೆ ನುಗ್ಗಿ ಮಧುವನ್ನು ಕುಡಿದು ಫಲಗಳನ್ನು ತಿಂದು ವನವನ್ನು ಹಾಳು ಮಾಡಿದರು ಪ್ರಭು. ಹನುಮಂತನೇ ಅವರಿಗೆ ಅನುಮತಿ ನೀಡಿದನಂತೆ. ನೀವೇನು ಮಾಡುತ್ತಿದ್ದೀರಿ? ಅವರನ್ನು ತಡೆಯಲಿಲ್ಲವೇ? ತಡೆಯಲು ಹೋದಾಗ ಅವರು ನಮ್ಮನ್ನು ಹೊಡೆದು ಓಡಿಸಿಬಿಟ್ಟರು ಪ್ರಭು, ಓಡಿಸಿಬಿಟ್ಟರು. ಇದು ಅಕ್ಷಮ್ಯ ಅಪರಾಧ. ವಾನರ ವೀರರ ಈ ಉದ್ದಟತನವನ್ನು ಸಹಿಸಲಾಗುವುದಿಲ್ಲ. ಅವರು ಯಾರಾದರೂ ಆಗಿರಲಿ, ನಾವು ನಮ್ಮ ರಾಜಾಜ್ಞೆಯನ್ನು ಪಾಲಿಸೋಣ. ನಡೆಯಿರಿ. ಇಲ್ಲ, ಈ ಉದ್ದಟ ವಾನರರಿಂದ ಮಧುವನವನ್ನು ಸಂರಕ್ಷಿಸಲು ನಮ್ಮಿಂದ ಸಾಧ್ಯವಿಲ್ಲ. ನಡೆಯಿರಿ, ನಾವು ಈ ಕೂಡಲೇ ಹೋಗಿ ಪ್ರಭು ಸುಗ್ರೀವನಿಗೆ ವಿಷಯವನ್ನು ತಿಳಿಸೋಣ. ಬನ್ನಿ ಬನ್ನಿ.